ನೀನ್ ಯಾವಾಗ್ಲೂ ರಾಕಿ ಪಕ್ಕ ಕೂತ್ಕೋತೀಯ ಅಲ್ವೇನೋ, ನನ್ ಪಕ್ಕ ಯಾಕೆ ಕೂತ್ಕೊಂಡಿದ್ಯಾ? ಅವನ್ಗೂ ನಂಗೂ ಕಟ್ಟಾಗಿದೆ. ನಿನ್ನೆ ಪೊಯಮ್ ಕಲ್ತ್ಕೋ ಅಂತ ಮಿಸ್ ಹೇಳಿದ್ರಲ್ಲ, ಕಲ್ತಿದ್ಯಾ? ಇಲ್ಲ. ಮತ್ತೆ ಮಿಸ್ ಪನಿಷ್ಮೆಂಟ್ ಕೊಡ್ತಾರಲ್ವಾ, ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಹಿಂಗೆ ಕಣ್ಣಿಗೆ ಬ್ಲ್ಯಾಕ್ ಸ್ಪೆಕ್ಸ್ ಹಾಕೊಂತೀನಿ, ಕೆಳಗಡೆ ಬುಕ್ ಇಟ್ಕೊಂತೀನಿ, ಕೆಳಗ್ ನೋಡ್ತಾ ಮಿಸ್ಸಿಗೆ ಪೊಯಮ್ ಒಪ್ಪಿಸ್ತೀನಿ. ನೀನ್ ಸೂಪರ್ ಕಣೋ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಟೀಚರ್, ನೆನ್ನೆ ಪೊಯಮ್ ಹೇಳ್ಬೇಕು ಅಂತ ಹೇಳಿದ್ದೆ, ಕಲ್ತ್ಕೊಂಡ್ರಾ? ಕಲ್ತಿದೀವಿ ಟೀಚರ್. ರಾಕಿ, ನೆನ್ನೆ ಹೇಳಿದ ಪೊಯಮ್ ಹೇಳು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಅಲಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ವೆರಿ ಗುಡ್, ಸಿಟ್ ಡೌನ್. ರಮೇಶ್, ನೀನ್ ಹೇಳು. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ, ಕೇಳಯ್ಯ ಸ್ಥಾವರ ಕಳಿ ಉಂಟು. ಗುಡ್, ಸಿಟ್ ಡೌನ್. ಕಿಟ್ಟು, ಸ್ಟ್ಯಾಂಡ್ ಅಪ್. ನೆನ್ನೆ ಹೇಳಿದ ಪೋಯಮ್ ಕಲ್ತಿದ್ಯಾ? ಕಲ್ತಿದ್ದೀನಿ ಮಿಸ್. ಹೇಳು. ಏನೋ ಅದು ಕೂಲಿಂಗ್ ಗ್ಲಾಸು? ಮಡ್ರಾಸೈ ಆಗಿದೆ ಮಿಸ್. ಸರಿ ಹೇಳು. ಮೇಡಮ್, ನಿಮ್ನ ಪ್ರಿನ್ಸಿಪಲ್ ಅವರು ಕರೀತಿದ್ದಾರೆ. ಬರ್ತೀನಿ. ಓಕೆ ಮೇಡಮ್. ರಾಕಿ, ಮಿಸ್, ನೀನು ಎಲ್ರಿಂದ ಪೋಯಮ್ಸ್ ಹೇಳ್ಸು. ಯಾರು ಹೇಳೋದಿಲ್ವೋ ಬೆಂಚ್ ಮೇಲೆ ನಿಲ್ಸು. ಓಕೆ ಮಿಸ್. ಪದ್ಯ ಹೇಳು ಬಾವಾ. ನನ್ ಮುಖ ನೋಡಿ ಹೇಳು. ಏ, ಆ ಬುಕ್ ಕೊಡೋ. ನಿನ್ಗೆ ಮಡ್ರಾಸೈ ಆಗಿಲ್ಲ. ಸ್ಪೆಕ್ಸ್ ಹಾಕೊಂಡು ಬುಕ್ ನೋಡ್ಕೊಂಡು ಪೊಯಮ್ ಹೇಳ್ಬೋದು ಅಂತ ನನಗೆ ಗೊತ್ತು. ನೋಡಿದ್ರೆ ಹೇಳು. ಬುಕ್ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ನಾನು ಕಲ್ತಿಲ್ಲ. ಹಾಗಾದ್ರೆ ಬೆಂಚ್ ಮೇಲೆ ನಿಂತ್ಕೋ. ನಾನು ನಿಲ್ಲಲ್ಲ. ಮಿಸ್ ಬಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಬಾವಾ, ನಿಂತ್ಕೋ. ನೀನು ಹೇಳಿದ್ರೆ ನಾನು ನಿಂತ್ಕೊಬೇಕಾ? ಯಾರು ಬಂದು ಹೇಳಿದ್ರು ನಾನು ನಿಲ್ಲಲ್ಲ. ಏನಾಯ್ತು ರಾಕಿ? ಕಿಟ್ಟು ಪೋಯಮ್ ಹೇಳ್ತಿಲ್ಲ ಮಿಸ್. ಜೊತೆಗೆ ಮಡ್ರಾಸೈ ಅಂತ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಸ್ಪೆಕ್ಸ್ ಹಾಕೊಂಡು ಈ ಬುಕ್ ನೋಡ್ಕೊಂಡು ಪೊಯಮ್ ಹೇಳ್ಬೇಕು ಅಂತಿದ್ದಾನೆ. ಈ ವಯಸ್ಸಿಗೆ ನೀನ್ ಎಷ್ಟ್ ಮೋಸ ಮಾಡ್ತೀಯೋ? ಎಷ್ಟ್ ಹೇಳಿದ್ರು ನಿಂಗ್ ಬುದ್ಧಿ ಬರಲ್ವಾ? ಹೇಳು, ಬೆಂಚ್ ಮೇಲೆ ನಿಂತ್ಕೋ. ನಾನು ನಿಲ್ಲಲ್ಲ. ನನ್ಗೆ ಎದುರು ಮಾತಾಡ್ತೀಯಾ? ನಿಲ್ಲಿಲ್ಲ ಅಂದ್ರೆ ನೆನ್ನೆ ತರ ನೀಲ್ ಡೌನ್ ಮಾಡಿಸ್ತೀನಿ. ಸ್ಟ್ಯಾಂಡ್ ಅಪ್. ಸೈಲೆನ್ಸ್. ಇವತ್ತು ಕ್ಲಾಸ್ ಮುಗಿಯೋ ತನಕ ನೀನ್ ಹೀಗೆ ನಿಂತ್ಕೋ. ಏನಾದ್ರೂ ಕೂತ್ಕೊಂಡ್ಯೋ ನೀಲ್ ಡೌನ್ ಮಾಡಿಸ್ತೀನಿ. ಉಳ್ದವ್ರೆಲ್ಲ 1 by 1 ಪೋಯಮ್ ಹೇಳಿ. ರಾಕಿ, ನಿನ್ ಪ್ಲೇಸಲ್ಲಿ ಕೂತ್ಕೋ. ಉಳ್ದವ್ರೆಲ್ಲ 1 by 1 ಪೋಯಮ್ ಹೇಳಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಗುಡ್, ಸಿಟ್ ಡೌನ್. ಯಾಕಮ್ಮ, ಯಾಕೆ ಬೇಜಾರಾಗಿದೆಯಾ? ಆಗಿದ್ನೆಲ್ಲ ಮರ್ತೋಗು. ಅಖಿಲ್ ಹೊಸ ಜೀವನನ ಶುರು ಮಾಡ್ತಾನೆ. ಆ ಹೊಸ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಭಿ. ಆ ಹಾರಿಕಾ ಅಖಿಲ್ ಜೀವನದಿಂದ ಹೊರಟೋದ್ಲು ಅಂತ ಖುಷಿ ಪಡೋಷ್ಟರಲ್ಲಿ ಹಾರಿಕಾ ಮತ್ತೆ ಬಂದು ಅವನ್ ಕೆಲಸ ಮಾಡ್ದಿರೋ ಹಾಗೆ ಮಾಡಿದ್ಲು. ಅಖಿಲ್ ಕೆಲಸ ಮಾಡೋ ಅವಶ್ಯಕತೆ ಏನಿದೆಯಮ್ಮ? ನಾನು ಅಭಿ ಇಲ್ವಾ? ಅಖಿಲ್ ಕೆಲಸ ಮಾಡದೇ ಇದ್ರೂ ಅವನಿಗೆ ಯಾವ ಕೊರತೆನೂ ಆಗಕ್ ಬಿಡಲ್ಲ ಅತ್ತೆ. ನಮ್ಮ ಹೆತ್ತ ಮಗನ್ ಥರ ನೋಡ್ಕೋತೀವಿ. ನೀವ್ ಹಾಗೆ ನೋಡ್ಕೊಂಡಿರೋದ್ರಿಂದಾನೆ ಅಖಿಲ್ ಇನ್ನೂ ಜೀವಂತವಾಗಿದ್ದಾನೆ ವಸು.
ಆದ್ರೆ ಯಾವ ಉದ್ಯೋಗನೂ ಮಾಡ್ದೆ ಅಖಿಲ್ ಎಷ್ಟು ದಿನ ಅಂತ ಖಾಲಿ ಕೂತಿರ್ತಾನೆ. ಅವ್ನ್ ಮತ್ತೆ ಮದ್ವೆ ಮಾಡ್ಕೋಬೇಕಲ್ವಾ? ಖಂಡಿತ ಮಾಡೋಣ ಅತ್ತೆ. ಒಂದೊಳ್ಳೆ ಹುಡುಗಿ ನೋಡಿ ಅಖಿಲ್ಗೆ ಮದ್ವೆ ಮಾಡೋಣ. ಅಖಿಲ್ನ ಪ್ರೀತಿಸೋ ಹುಡುಗಿ, ಅಖಿಲ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ಳೋ ಹುಡುಗಿನ ನೋಡಿ ಮದ್ವೆ ಮಾಡೋಣ ಅತ್ತೆ. ಆ ವಿಷಯದ ಬಗ್ಗೆ ನೀವೇನು ಭಯ ಪಡ್ಬೇಡಿ ಅಮ್ಮ. ಅಖಿಲ್ಗೋಸ್ಕರ ಒಂದು ಒಳ್ಳೆ ಹುಡುಗಿ ಎಲ್ಲಾದ್ರೂ ಖಂಡಿತವಾಗ್ಲೂ ಇದ್ದೇ ಇರ್ತಾಳೆ. ಅಂತ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡುಕಿ ಆದಷ್ಟು ಬೇಗ ಅಖಿಲ್ಗೆ ಮದ್ವೆ ಮಾಡೋಣ ಕಣಮ್ಮ. ನೀವಾಗ್ಲೇ ಅಖಿಲ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟಕ್ಕೂ ಅವನಿಗೆ 2ನೇ ಮದ್ವೆ ಆಗೋ ಉದ್ದೇಶ ಇದೆಯೋ ಇಲ್ವೋ ಅಂತ. ಮಾಡ್ಕೋತೀನಿ ಅತ್ತೆ. ಅವಳು ನನಗೆ ಚಾಲೆಂಜ್ ಮಾಡಿ ಹೋದ್ಲಲ್ವಾ, ಅದಕ್ಕೋಸ್ಕರನಾದ್ರೂ ನಾನು 2ನೇ ಮದುವೆ ಮಾಡ್ಕೋತೀನಿ. ಅದಲ್ಲ ಕಣೋ, ನಿನಗೆ ಮೊನ್ನೆ ಇನ್ನೂ ವಿಚ್ಛೇದನ ಸಿಕ್ಕಿದೆ, ಆಗ್ಲೇ 2ನೇ ಮದ್ವೆ ಅಂದ್ರೆ? ಯಾರು ಏನ್ ಅನ್ಕೊಂಡ್ರೆ ನನಗೇನು? ಅವಳಿಗಿಂತ ಒಳ್ಳೆ ಹುಡುಗಿನ, ನನ್ನ ಪ್ರೀತಿಸೋ ಹುಡುಗಿನ, ನಾನು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿನ, ನನ್ನ ಬಗ್ಗೆ ಯೋಚನೆ ಮಾಡೋ ಹುಡುಗಿನ ಮದುವೆ ಮಾಡ್ಕೋತೀನಿ. ಹಾಗನ್ಕೊಂಡೆ ಅಲ್ವೇನೋ ಹಾರಿಕನ್ನ ಪ್ರೀತಿಸಿ ಮದ್ವೆ ಆಗಿದ್ದು? ಅವಳನ್ನ ಅಷ್ಟು ಬೇಗ ಮರೀತೀಯಾ? ಪಾಪ, ಅವಳು ನಿನ್ನ ಪ್ರೀತಿಸಿದಾಳಲ್ವೇನೋ? ನಿಲ್ಸತ್ಗೆ ಅವಳ ಹೆಸರನ್ನ ಈ ಮನೇಲಿ ಎತ್ತಬೇಡ. ಅಂದ್ರೆ ಪ್ರೀತಿ ಅಷ್ಟು ಬೇಗ ಸಾಯಲ್ಲ ಅಲ್ವಾ ಅದ್ಕೆ? ಕೋರ್ಟ್ ವಿಚ್ಛೇದನ ಕೊಟ್ರೆ ಮನುಷ್ಯರು ದೂರ ಆಗ್ತಾರೆ, ಆದ್ರೆ ಮನಸ್ಸು ದೂರ ಆಗಲ್ವಲ್ಲ? ಮನ್ಸು ಒಡೆದು ಹೋದ್ಮೇಲೆನೆ ಮನುಷ್ಯನಾಗಿ ವಿಚ್ಛೇದನ ತಗೊಂಡಿದ್ದು. ಪ್ರೀತಿ ಅಂದ್ರೆ ಅಷ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ ಅಲ್ವೇನೋ? ನಿನ್ ಮನ್ಸು ಒಡೆದೋಗಿರ್ಬೋದು, ಆದ್ರೆ ಹಾರಿಕಾ ನಿನ್ನನ್ನು ಪ್ರೀತಿಸ್ತಿದ್ದಾಳೇನೋ, ನಿನ್ ಜೊತೆ ಒಟ್ಟಿಗೆ ಬಾಳ್ಬೇಕು ಅಂತಿದ್ದಾಳೇನೋ. ಆ ದೇವರ ದಯದಿಂದ ಮತ್ತೆ ನೀವು ಒಂದಾಗ್ಬೋದೇನೋ. ಆತ್ರ ಪಟ್ಟು ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಹಾರಿಕಂಗ್ ಅನ್ಯಾಯ ಮಾಡೋದ್ ಯಾಕೆ? ಅದ್ಗೆ ಇಷ್ಟೆಲ್ಲ ಆದ್ಮೇಲೂ ನೀನಿನ್ನೂ ಅವಳನ್ನೇ ವಹಿಸ್ಕೊಂಡು ಬರ್ತಿದ್ಯಾ ಅಂದ್ರೆ ನಿನ್ ಏನ್ ಮಾಡ್ಬೇಕು ನಾನು? ದೊಡ್ಡಮ್ಮ, ಅತ್ತೆಗೆ ಅಖಿಲ್ಗಿಂತ ಹಾರಿಕಾ ಮೇಲೇನೆ ಪ್ರೀತಿ ಜಾಸ್ತಿ ದೊಡ್ಡಮ್ಮ. ನಿನ್ನ ಬಾಯ್ ಮುಚ್ಚೆ. ಅವಳನ್ನ ವಹಿಸ್ಕೊಂಡ್ ಬಂದ್ರೆ ನೀನು ಕೂಡ ಅವಳ ಜೊತೆನೆ ಹೋಗ್ಬೋದು. ದೊಡ್ಡಮ್ಮ ಹೇಳಿದ್ರಲ್ಲ ಅತ್ತೆ, ಆಚೆ ಹೋಗು ಅತ್ತೆ. ನಿನ್ ಬ್ಯಾಗ್ನ ನಾನೇ ತಗೊಂಡ್ ಬರ್ತೀನಿ, ನೀನ್ ಆಚೆ ನಡಿ. ದಮಯಂತಿ, ನೀನ್ ಸುಮ್ನಿರು. ಹಾರಿಕಾ ಕತೆ ಮುಗ್ದಾಯ್ತು ಅತ್ತೆ. ಅವಳು ಮತ್ತೆ ಮನೆಗೆ ಬರೋದು, ಅಖಿಲ್ ಜೊತೆ ಇರೋದು ನಡೆಯಲ್ಲ. ದಯವಿಟ್ಟು ಅವಳ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡಿ. ಇವಳು ಬದ್ಲಾಗಲ್ಲ ಅಣ್ಣ. ನಾಯಿ ಬಾಲ ಡೊಂಕು ಅಂದಂಗೆ ಪದೇ ಪದೇ ಆ ಹಾರಿಕಾ ಬಗ್ಗೆನೇ ಮಾತಾಡ್ತಾಳೆ. ಇವಾಗ್ಲೇ ಆಚೆ ಕಳ್ಸೋದು ಒಳ್ಳೇದು. ನಡಿ ನಡಿ, ನೀನ್ ಹೋಗು. ಏನೋ ಪ್ರೀತಿಸಿ ಮದ್ವೆ ಆಗಿದಾರಲ್ಲ ಅಂತ ಒಂದ್ ಮಾತಂದೆ, ಅದು ತಪ್ಪು ಅನ್ನೋದಾದ್ರೆ ಅವಳ ಬಗ್ಗೆ ಮಾತಾಡೋದೇ ನಿಲ್ಲಿಸ್ಬಿಡ್ತೀನಿ. ಇವನು ನನ್ ಸೋದ್ರಳಿಯ, ಅವಳೇನ್ ನನ್ನ ಮಗಳ? ಅವಳಿಗೋಸ್ಕರ ನಾನ್ ಯಾಕೆ ಯೋಚನೆ ಮಾಡ್ಲಿ? ನಾನು ಅವಳ ಬಗ್ಗೆ ಮರೆತು ತುಂಬಾ ದಿನ ಆಯ್ತು ಅತ್ತೆ. ನೀವು ಕೂಡ ಮರ್ತು ಬಿಡಿ. ನಾನು ಇನ್ನೊಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಈ ಸಲನಾದ್ರೂ ಒಳ್ಳೆ ಹುಡ್ಗಿನ ನೋಡಿ ಮದ್ವೆ ಮಾಡ್ಕೋತಮ್ಮ. ನಿನ್ ಜೀವನ ಚೆನ್ನಾಗಿರ್ಬೇಕು. ಖಂಡಿತ ಚೆನ್ನಾಗಿರತ್ತೆ. ಈ ಸಲ ಅಖಿಲ್ ಜೀವನದಲ್ಲಿ ಕಾಲಿಡೋ ಹುಡುಗಿ ನನಗಿಂತ, ಪಾವನಿ ಅಕ್ಕನ್ಗಿಂತ ಒಳ್ಳೆಯವಳಾಗಿರ್ತಾಳೆ. ನನ್ನ ನಿನ್ ಲೈಫ್ಗೆ ಕರ್ಕೋತೀಯ ಭಾವ? ನೀನಂದ್ರೆ ನಂಗೆ ತುಂಬಾ ಇಷ್ಟ. ಇವಾಗಲ್ಲ,
ನಾದ್ನಿಯಾಗಿ ನೀನ್ ಯಾವತ್ತಿಂದನೂ ಇಷ್ಟಪಡ್ತಿದ್ದೆ. ನಿನ್ ಹಾರಿಕನ್ನ ಲವ್ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ನಾನ್ ತುಂಬಾ ಬೇಜಾರ್ ಮಾಡ್ಕೊಂಡೆ. ಹಾರಿಕಾ ಜೊತೆ ನಿನಗ್ ಮದ್ವೆ ಆದ್ಮೇಲೆ ನನ್ನ ಇಷ್ಟನ ನನ್ನಲ್ಲೇ ಮುಚ್ಚಿಟ್ಕೊಂಡೆ. ಇವತ್ತಿಗೂ ನೀನಂದ್ರೆ ನನಗ್ ತುಂಬಾ ಇಷ್ಟ ಭಾವ. ನನಗೊಂದು ಅವಕಾಶ ಕೊಡು ಭಾವ. ನೀನ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ, ನಿನ್ ಕಣ್ಣ ನನ್ನ ತಮ್ಮನ ಮೇಲೆ ಬಿದ್ದಿದ್ಯಲ್ಲ. ಈಗ್ಲೇ ನಿಮ್ಮಕ್ಕ ದೊಡ್ಡ ಸೊಸೆಯಾಗಿ ಬಂದು ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಈಗ ನೀನ್ ಚಿಕ್ಕ ಸೊಸೆಯಾಗಿ ಬಂದ್ರೆ ಅಕ್ಕ ತಂಗಿ ಇಬ್ರು ಸೇರಿ ನನ್ನಂತೋಳನ್ನ ಮನೆಯಲ್ಲಿ ಇರಕ್ ಬಿಡ್ತೀರಾ? ನಾನ್ ಏನಂದ್ರು ಅನ್ಸ್ಕೊಳಕ್ಕೆ ನೀವು ವಸುವತ್ಗೆ ತರದವ್ರು ಅಲ್ಲ ಕಣೆ. ಏನೋ ಒಂದು ಮಾಡಿ ನಿನ್ನ ಈ ಮನೆ ಸೊಸೆ ಆಗದೆ ಇರೋ ಹಾಗೆ ಮಾಡ್ತೀನಿರು ನಿಂಗೆ. ಓಕೆ ಚಿಲ್ಡ್ರನ್, ಎಲ್ರೂ ಲಂಚ್ ಮಾಡಿ. ಲೋ ಕಿಟ್ಟು, ಸಾಕಿನ್ನು ಕೂತ್ಕೋ. ಕೂತ್ಕೊಳ್ಳೋ, ಎಷ್ಟ್ ಸಲ ಹೇಳ್ಬೇಕು? ಕೂತ್ಕೋ. ನಾಳೆಯಿಂದ ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ. ಓಕೆ ಮಿಸ್. ಲೋ ಕಿಟ್ಟು, ನೀನು ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಪಾಸ್ ಆಗಿಲ್ಲ ಅಂದ್ರೆ ಇದೇ ಕ್ಲಾಸಲ್ಲಿ ಕೂರಿಸ್ತೀನಿ, ಹುಷಾರು. ಲೋ ರಾಕಿ, ನನ್ನೇ ಬೆಂಚ್ ಮೇಲೆ ಇಳಿಸ್ತೀಯಾ? ಇವಾಗ ನೀನು ಹೇಗೆ ಲಂಚ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಇವತ್ತು ನಿಂಗೆ ಉಪವಾಸನೇ ಗತಿ. ಹಸುವಿಂದ ಸಾಯ ರಾಕಿ. ನಿಂತ್ಕೊಂಡು ನನಗೆ ಕಾಲು ನೋವು ಬಂದಿದೆ. ಇವಾಗ ನಿಂಗೆ ಹೊಟ್ಟೆ ನೋವು ಬರುತ್ತೆ. ನೀನ್ ಲಂಚ್ ಯಾಕೆ ತಿಂದಿಲ್ಲ ಅಣ್ಣ? ಬಾ ಅಣ್ಣ, ಲಂಚ್ ಮಾಡೋಣ. ನಾನ್ ತಿಂದಾಯ್ತು, ನೀವು ತಿನ್ನಿ. ದಿನ ನಮ್ ಜೊತೆ ಒಟ್ಟಿಗೆ ತಿಂತಿದ್ಯಲ್ವಾ, ಇವತ್ ನೀನ್ ಒಬ್ನೇ ತಿಂದ? ಹಸುವಾಗಿದ್ದಕ್ಕೆ ತಿನ್ಬಿಟ್ಟೆ ಅನು. ನೀನ್ ಸುಳ್ಳು ಹೇಳ್ತಿದ್ಯಾ ಅಣ್ಣ. ನಿನ್ ಲಂಚ್ ಕೆಳಗಡೆ ಬಿದ್ದಿದೆ. ಅಯ್ಯೋ ಅಣ್ಣ, ಅಂದ್ರೆ ನೀನ್ ತಿಂದಿಲ್ವಾ? ತಿಂದೆ, ಆದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಿದ್ದೋಯ್ತು ಅಷ್ಟೇ. ಮತ್ತೆ ಸುಳ್ಳು ಹೇಳ್ಬೇಡ ಅಣ್ಣ. ನೀನ್ ತಿಂದಿಲ್ಲ ಅಂತ ನಮಗ್ ಗೊತ್ತು. ನಿನ್ ಲಂಚ್ ಇಲ್ಲ ಅಂದ್ರೆ ನಮ್ ಲಂಚ್ ಇದೆಯಲ್ಲ, ಮೂರು ಒಟ್ಟಿಗೆ ತಿನ್ನೋಣ ಅಣ್ಣ. ತಿನ್ನು ಅಣ್ಣ. ನೀವು ತಿನ್ನಿ. ನೀನ್ ತಿಂದೆ ನಾವ್ ಹೇಗಣ್ಣ ತಿಂತೀವಿ? ತಿನ್ನು ಅಣ್ಣ.
ಛೇ, ನಾನು ಅವ್ನಿಗೆ ಲಂಚ್ ಇಲ್ದಿದ್ದಂಗೆ ಮಾಡಿದ್ರೆ ಇವ್ರು ಅವನಿಗೆ ಬಂದು ಲಂಚ್ ಕೊಡ್ತಾ ಇದ್ದಾರೆ. ಇವಾಗ ಏನು ಮಾಡಲಿ? ಇಷ್ಟು ಸಾಕು. ಅಯ್ಯೋ, ಏಯ್ ಕಿಟ್ಟು, ಕಣ್ ಕಾಣಲ್ವೇನೋ? ಯಾರಿಗೋ ಕಣ್ ಕಾಣಲ್ಲ. ಅಮ್ಮ ಅಮ್ಮ, ರಕ್ತ. ನಿಲ್ಸು ಬಾವಾ, ಯಾಕೋನಾಗ ಹೊಡಿತಾ ಇದೀಯಾ? ಇವನು ನನ್ನ ಬಗ್ಗೆ ಕಾಮೆಂಟ್ ಮಾಡ್ದ. ನೀನ್ ಹೀಗ್ ಮಾಡಿದ್ರೆ ಮಿಸ್ ನಿನ್ನ ಡಿಸ್ಮಿಸ್ ಮಾಡ್ತಾರೆ. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಹಿಂಗೆ ಇರೋದು. ನಂಗೆ ಹೊಡಿತೀಯಾ? ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ತೀನಿ. ಹೋಗೋ. ಯಾಕೆ ಬಾವಾ ಎಲ್ರ ಜೊತೆನೂ ಜಗಳ ಮಾಡ್ಕೋತೀಯಾ? ಹೋಗಿ ನಿನ್ ಕೆಲ್ಸ ನೋಡ್ಕೋ, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ರಾಕಿ, ನಾಳೆಯಿಂದ ಫೈನಲ್ ಎಕ್ಸಾಮ್ ಅಲ್ವಾ? ಚೆನ್ನಾಗಿ ಓದ್ಕೋಬೇಕು. ಓದ್ತೀನಿ ಡ್ಯಾಡಿ. ಅನುಕೀರ್ತಿನ ಕೂಡ ಓದಿಸ್ತೀನಿ. ಇವತ್ತು ಸ್ಕೂಲಲ್ಲಿ ಕಿಟ್ಟು ಬಾವ ಏನ್ ಮಾಡ್ದಂತ ಗೊತ್ತಾ ಡ್ಯಾಡಿ? ಏನಿಲ್ಲ ಡ್ಯಾಡಿ, ಬಾವ ಮತ್ತೆ ನಾವೆಲ್ಲ ಸೇರ್ಕೊಂಡು ಆಟ ಆಡ್ತಿದ್ವಿ. ಅದನ್ನೇ ಹೇಳ್ತಿರ್ಬೋದು ನಿಮ್ಗೆ. ಆಟ ಆಡ್ಕೋಬೇಕು, ಅದ್ರ ಜೊತೆಗೆ ನಿಮ್ಮ ಜೊತೆ ಓದ್ಕೋಬೇಕು ಅವನು. ಓಕೆ ಸರಿ ಡ್ಯಾಡಿ. ಗುಡ್. ಚಾರ್ಜ್ ಫುಲ್ ಖಾಲಿ ಆಗಿದೆ. ಚಾರ್ಜರ್ ಎಲ್ಲಿಟ್ಟಿದ್ದೀನಿ? ಅಖಿಲ್ ಭವನ್ ರೂಮಲ್ಲಿ ಇರಬೇಕು. ಇವಳ್ಯಾಕೆ ಅಖಿಲ್ ರೂಮ್ ಒಳಗೆ ಹೋದ್ಲು? ಲೇ ನಂದಿನಿ, ಇವತ್ ನಿನ್ ಕತೆ ಮುಗಿತು ಕಣೆ. ಇವಳು ಅಖಿಲ್ ರೂಮಾಚೆ ಏನ್ ಮಾಡ್ತಿದ್ದಾಳೆ? ಆ ರೂಮಲ್ಲಿ ಬೆಲೆ ಬಾಳೋ ವಸ್ತುನ ಕದಿಬೇಕು ಅಂತಿದ್ದಾಳೋ ಹೇಗೆ? ರೂಮಿಗೆ ಹೋಗ್ತಾಳೆ ಅನ್ಕೊಂಡ್ರೆ ಆ ಕಡೆ ಹೋಗ್ತಿದ್ದಾಳಲ್ಲ. ಅದು ಅಲ್ಲದೆ ಅವನ ರೂಮಲ್ಲಿ ಏನಿದೆ ಹೇಳು? ಅವನ್ ಹಾರಿಕಂಗೆ ಏನು ಕೊಡ್ಲಿಲ್ಲ. ನಂದಿನಿ ಎಲ್ಲಿಗೋದ್ಲು? ಇದನ್ನ ಪ್ಲಸ್ ಮಾಡಿ ಇದರಿಂದ ಮೈನಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಏನ್ ಪಾವನಿ, ಏನ್ ಹುಡುಕ್ತಿದ್ಯಾ? ನೀವು ನಂದಿನಿ ನೋಡಿದ್ರಾತೆ? ಇಲ್ಲ, ಯಾಕೆ? ಅಲ್ಲೇ ಎಲ್ಲೋ ಇರ್ತಾಳೆ ಬಿಡಕ್ಕ. ಇಲ್ಲ ವಸು, ಅವಳು ಅವಾಗಿಂದ ಕಾಣ್ತಾ ಇಲ್ಲ. ಅವಳೇನ್ ಚಿಕ್ಕ ಮಗು ಅಲ್ಲ ಬಿಡು ಪಾವನಿ, ತಪ್ಪಿಸ್ಕೊಳಕ್ಕೆ. ಇಲ್ಲೇ ಎಲ್ಲೋ ಇರ್ತಾಳೆ. ಅವಳು ರೂಮಲ್ಲೂ ಇಲ್ಲ ರೀ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನತ್ಗೆ ನಂದಿನಿ ಕಾಣಿಸ್ತಿಲ್ವಾ? ಆಗ್ಲೇ ನಂದಿನಿ ಅಖಿಲ್ ರೂಮ್ ಒಳಗೆ ಹೋಗಿದ್ ನಾನೇ ನೋಡ್ದೆ. ಅಯ್ಯೋ, ಇವಳ ನಂದಿನಿಗೆ ಅಖಿಲ್ಗೆ ಸಂಬಂಧ ಕಟ್ತಿದ್ದಾಳಲ್ಲ ಇವಳು. ನಂದಿನಿ ಅಖಿಲ್ ರೂಮ್ಗೆ ಯಾಕೆ ಹೋದ್ಲು? ಏನೋ, ನೀವೇ ಬಂದ್ ನೋಡಿ. ಕೇಳಿಲಿ, ನೋಡಿದ್ರಾ? ಆಗ್ಲೇ ರೂಮ್ ಒಳಗೆ ಹೋದೋಳು ಈಗ್ಲೇ ಆಚೆ ಬಂದಿದ್ದು. ಆ ರೂಮಲ್ಲಿ ನೀನೇನ್ ಮಾಡ್ತಿದ್ದೆ ನಂದಿನಿ? ನನ್ನ ಫೋನಲ್ಲಿ ಚಾರ್ಜ್ ಆಗೋಗಿತ್ತಕ್ಕ. ಅಖಿಲ್ ಭವನ್ ಚಾರ್ಜರ್ ತಗೊಂಡು ಚಾರ್ಜ್ ಹಾಕ್ದೆ. ನೀನ್ ಫೋನ್ ಚಾರ್ಜ್ ಹಾಕಕ್ ಹೋಗಿದ್ಯಾ? ಇಲ್ಲ ಅಖಿಲ್ ಜೊತೆ? ಅನ್ಕೊಂಡೆ ಈ ತರ ಏನೋ ಹುಳಿ ಹಿಂಡ್ತಾಳೆ ಅಂತ ನನಗ್ ಗೊತ್ತಿತ್ತು. ಏನ್ ಹೇಳ್ತಾ ಇದ್ದೆ ದಮಯಂತಿ? ವಯಸ್ಸಿಗೆ ಬಂದಿರೋ ಹುಡ್ಗನ್ ರೂಮ್ಗೆ ವಯಸ್ಸಿಗೆ ಬಂದಿರೋ ಹುಡ್ಗಿ ಯಾಕೆ ಹೋದ್ಲು ಅಂತಿದ್ದೇನೆ.
ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅದಕ್ಕೆ ರೂಮಲ್ಲಿ ಭಾವ ಇಲ್ಲ ನಾನೊಬ್ಳೇ ಇರೋದು.